ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಇವತ್ತು ಹೇಳ್ತಾ ಇರುವಂಥ ಜಾಬು ರೈಟಿಂಗ್ ಜಾಬು, ಅಂದರೆ ಪೇಜ್ ರೈಟಿಂಗ್ ಜಾಬನ್ನು ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಪೇಜ್ ರೈಟಿಂಗ್ ಅಂದರೆ ಪೇಜನ್ನು ಬರೆದ್ಬಿಟ್ಟು ಕೊಡ್ತೀರಾ. ಸೊ ಆ ರೀತಿ ಇರುತ್ತೆ, ಒಂದು ಪೇಜ್ ರೈಟಿಂಗ್ ಜಾಬ್ ಅಂತ ತಗೋತಾ ಇದ್ದಾರೆ. ಆ್ಯಕ್ಚುಲಿ ಕಂಟೆಂಟ್ ರೈಟರ್ ಅಂತೂ ಕೂಡ ಹೇಳ್ತೀವಿ ನಾವು ಇದಕ್ಕೆ. ಕಂಟೆಂಟ್ ರೈಟರ್ ಅಂದರೆ ಪರ್ಟಿಕ್ಯುಲರ್ ಒಂದು ಕಂಟೆಂಟ್ ಮೇಲೆ ನೀವೇನು ಮಾಡ್ತೀರಾ, ಬರೀತೀರಾ. ಸೊ ಆ ರೀತಿ ಒಂದು ಇರುತ್ತೆ. ಸೊ ಎಷ್ಟು ಪೇಜ್ ಇರಬೇಕು ಅನ್ನೋದು ಕೂಡ ಆ ಕಂಪನಿಯವರು ಹೇಳ್ತಾರೆ ನಿಮಗೆ. ಸೊ ಅದೇ ರೀತಿ ನೀವು ಇಲ್ಲಿ ಕಂಪ್ಲೀಟ್ ಕೆಲಸವನ್ನು ಮಾಡಿ ಕೊಡ್ತಾ ಇರ್ತೀರಾ. ಸೊ ಮೇನ್ ಇದು ಬಂದ್ಬಿಟ್ಟು ರೈಟಿಂಗ್ ಜಾಬು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ ನಾನು ಸುಮಾರು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಅಂಡ್ ಅದ್ರಲ್ಲಿ ಕೂಡ ಈ ಒಂದು ಜಾಬ್ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಏನೇನು ಬರೀಬೇಕು, ಯಾವ ರೀತಿ ಬರೀಬೇಕು, ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ನಿಮ್ದು ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸ್ಯೂಮಲ್ಲಿ ಮೇನ್ ಮುಖ್ಯವಾಗಿ ಯಾವ ರೀತಿ ಇರಬೇಕು, ಯಾಕಂದರೆ ಹಳೆ ರಿಸ್ಯೂಮ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಹೋದ್ರಿ ಅಂತಂದರೆ ಜಾಬ್ ಸೆಲೆಕ್ಷನ್ ತಗೊಳ್ಳೋದು ತುಂಬಾ ಕಷ್ಟ, ಕಾಂಪಿಟೇಷನ್ ತುಂಬ ಇದೆ. ಸೊ ನಾನಿಲ್ಲಿ ಒಂದು ಅಪ್ಡೇಟ್ ರಿಸ್ಯೂಮ್ ರೆಡಿ ಮಾಡಿದ್ದೀನಿ, ಈ ಒಂದು ಮೇನ್ ಅಂತಂದರೆ ರೈಟಿಂಗ್ ಜಾಬ್ಗೋಸ್ಕರನೇ. ಸೊ ಅದು ಹೇಗಿರುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಈಗ ಮೊದಲು ನೋಡ್ಕೊಳ್ಳಿ ರಿಸ್ಯೂಮ್ ಹೇಗಿರಬೇಕು ಅಂತ ಕೂಡ. ಸೊ ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿರುವಂಥ ಜಾಬ್ ಇಲ್ಲಿ ನೋಡ್ತಾ ಇರ್ಬೋದು, ಕಂಟೆಂಟ್ ರೈಟರ್ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರನೇ ಇವ್ರು ತಗೋತಾ ಇರುವಂಥದ್ದು. ಲೈಕ್ ಅ ಪೇಜ್ ಅಂತ ಹೇಳ್ತಾರೆ, ಪೇಜ್ ರೈಟಿಂಗು ಅಥವಾ ಪೇಜ್ ಟ್ರಾಫಿಕ್ ರಿಲೇಟೆಡ್ ಇಲ್ಲಿ ವರ್ಕನ್ನು ಮಾಡ್ತೀರಾ. ಸೊ ಇಲ್ಲಿ ಏನೇನು ಮಾಡ್ತೀರಾ ಅವ್ರು ಅಂತಂದರೆ, ನೀವು ಇಲ್ಲಿ ಒಂದು ರೈಟಿಂಗ್ ಜಾಬ್ ಮಾಡ್ತೀರಾ. ವಿ ಆರ್ ಲುಕಿಂಗ್ ಫಾರ್ ಅ ಕಂಟೆಂಟ್ ರೈಟರ್ ಟು ಜಾಯಿನ್ ಅವರ್. ಓಕೆ, ಮೇನ್ ಅಂತಂದರೆ ಇಲ್ಲಿ ಟೀಮ್ ಇದೆ. ಆ ಟೀಮಲ್ಲಿ ನೀವೇನು ಕೆಲಸ ಮಾಡ್ತೀರಾ ಅಂದರೆ ಬ್ಲಾಗ್ಗಳನ್ನ ಬರೀತೀರಾ. ಸುಮಾರು ಥರದ ಬ್ಲಾಗ್ಗಳಾಯಿತು, ಆರ್ಟಿಕಲ್ ಆಯಿತು. ಸೊ ಆ ರೀತಿ ಏನಾದರೂ ನೀವು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಸುಮಾರು ಥರದ ಇವಾಗ ಗೂಗಲಲ್ಲೆಲ್ಲ ಟೂಲ್ಸ್ಗಳು ಸಿಗುತ್ತೆ. ಪರ್ಟಿಕ್ಯುಲರ್ ಒಂದು ವಿಷಯದ ಬಗ್ಗೆ ನಾವೇನಾದರೂ ಸರ್ಚ್ ಮಾಡಿದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮಾಹಿತಿಗಳನ್ನ ನಾವು ಆರಾಮವಾಗಿ ತೆಗಿಬೋದು. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ನಂತರ ನಿಮ್ಮದೇ ಆದಂಥ ಒಂದು ನಿಬಂಧ, ಅಂದರೆ ಒಂದು ರೈಟಿಂಗ್ ಅಂತ ಹೇಳ್ತೀವಿ, ನಿಬಂಧ ಅಂತ ಕೂಡ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ಆ ವಿಷಯದ ಬಗ್ಗೆ ನೀವು ಇಲ್ಲಿ ಬರೀತೀರಾ. ಓಕೆ, ಸೊ ಆ ರೀತಿ ನೀವೆಲ್ಲ ಮಾಡ್ತೀವಿ ಅಂತಂದರೆ ಸೊ ಇವಾಗ ತುಂಬಾ ಈಸಿ ಈ ರೀತಿ ಜಾಬ್ ಮಾಡೋದು. ಸೊ ನಿಮಗೆ ಮಾಡ್ತೀವಿ, ನಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಬ್ಲಾಗ್ಸ್ಗಳು ಬರೆಯೋದಕ್ಕೆ ಹೇಳ್ತಾರೆ, ಆರ್ಟಿಕಲ್ಸ್ಗಳನ್ನ ಬರೆಯೋದಕ್ಕೆ ಹೇಳ್ತಾರೆ. ಸೊ ಅದು ಸಂಬಂಧಪಟ್ಟಂತೆ ಮೇ ಬಿ ಅದು ಇವಾಗ ನಡೀತಾ ಇರುವಂಥ ಕೆಲವೊಂದು ನ್ಯೂಸ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವೊಂದು ವಿಷಯದ ಬಗ್ಗೆ ಬ್ಲಾಗ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ನೀವು ರಿಸರ್ಚ್ ಮಾಡಿ ಬರೆಯೋದಿರುತ್ತೆ. ಓಕೆ, ಕಂಟೆಂಟ್ ರೈಟರ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡ್ ಕಂಡಕ್ಟಿಂಗ್ ಥ್ರೂ ರಿಸರ್ಚ್ ಆನ್ ಇಂಡಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ ಆಗಿರ್ಬೋದು, ಮತ್ತು ಜನರೇಟಿಂಗ್ ಐಡಿಯಾಸ್ ಫಾರ್ ನ್ಯೂ ಕಂಟೆಂಟ್ ಟೈಪ್ಸ್ ಆ್ಯಂಡ್ ಪ್ರೂಫ್ ಫೀಡಿಂಗು ಆರ್ಟಿಕಲ್ ಬಿಫೋರ್ ಪಬ್ಲಿಕೇಶನ್. ಇಫ್ ಯು ಆರ್ ಫ್ಯಾಮಿಲಿಯರ್ ವಿತ್ ಪ್ರೊಡ್ಯೂಸಿಂಗ್ ಆನ್ಲೈನ್ ಕಂಟೆಂಟ್ ಆ್ಯಂಡ್ ಹ್ಯಾವ್ ಎನ್ ಐ ಫಾರ್ ಡಿಟೇಲ್. ಮೇನ್ ಅಂತಂದರೆ ಇಲ್ಲಿ ಹೇಳ್ತಾ ಇರೋದು ಸಿಂಪಲ್ ಆಗಿ, ಅದು ಸಮಟೈಮ್ಸು ಒಂದು ಇಂಡಸ್ಟ್ರಿ ರಿಲೇಟೆಡ್ ಕೊಡೋ ಟಾಪಿಕ್ ನಾನು ಹೇಳಿದ್ದೀನಿ. ಯಾವುದೇ ರೀತಿ ಟಾಪಿಕ್ ಕೊಡ್ಬೋದು, ಅದ್ರ ಬಗ್ಗೆ ನೀವೇನು ಮಾಡ್ತೀರಾ, ರಿಸರ್ಚ್ ಮಾಡಿ ನೀವು ಎಲ್ಲ ಏನು ಮಾಡ್ತೀರಾ, ಬ್ಲಾಗ್ ಅಥವಾ ಇದನ್ನು ಬರೆದು ಕೊಡ್ತೀರಾ, ಆ ಒಂದು ಆರ್ಟಿಕಲ್ಸ್ಗಳನ್ನ ಬರೆದು ಅವ್ರಿಗೆ ಕೊಡ್ತೀರಾ. ಸೊ ಸ್ಯಾಂಪಲ್ಸ್ಗಳನ್ನ ಇಲ್ಲಿ ಮೇನ್ ಅಂತಂದರೆ ಏನು ಮಾಡ್ತೀರಾ ಅಂತಂದರೆ, ಇಲ್ಲಿ ಕೆಲವೊಂದು ಸ್ಯಾಂಪಲ್ಸ್ಗಳು ಮೇ ಬಿ ನಿಮ್ಗೆ ಕೇಳ್ಬೋದು ಅವರು. ಸೊ ಸ್ಯಾಂಪಲ್ಸ್ಗಳನ್ನ ಸ್ವಲ್ಪ ರೆಡಿ ಕೂಡ ಮಾಡ್ಕೊಳ್ಳಿ. ಓಕೆ, ನಾರ್ಮಲಿ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಸೊ ಮೇನ್ ನೋಡ್ತಾ ಇರ್ಬೋದು, ವರ್ಕಿಂಗ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಫಾರ್ ಕಂಟೆಂಟ್ ರೈಟಿಂಗ್. ಮೇನ್ ಅಂತಂದರೆ ಇದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಗಳನ್ನ ಕೊಡ್ತಾರವರು. ಸೊ ಹೀಗಾಗಿ ಇಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ಇಂಗ್ಲೀಷ್ ನಿಮಗೆ ಚೆನ್ನಾಗಿ ಬರ್ತಿರಬೇಕು. ಇಂಗ್ಲೀಷ್ ನಮಗೆ ಬರೋದಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಇವಾಗೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ಗೂಗಲೆಲ್ಲ ನಾವು ರಿಸರ್ಚ್ ಮಾಡಿದಾಗ ಅದೇ ಟಾಪಿಕ್ ಬಗ್ಗೆ ಸುಮಾರು ಥರದ ನಿಮಗೆ ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಸುಮಾರು ಭಾಷೆಗಳಲ್ಲಿ ಬರ್ತಾ ಇರುತ್ತೆ. ಸೊ ಜಸ್ಟ್ ನಿಮಗದು ಅದು ಅರ್ಥ ಆಗ್ತಾ ಇರಬೇಕು. ಮತ್ತು ಅದನ್ನು ನೀವು ಟ್ರಾನ್ಸ್ಲೇಟ್ ಬೇಕಂದ್ರೆ ಒಂದು ಸರಿ ಮಾಡಿಕೊಂಡು ನಂತರ ನೋಡಿಕೊಂಡು ಸರಿಯಾಗಿ ನೀವು ಒಂದು ಕರೆಕ್ಟಾಗಿ ಒಂದು ಕಂಟೆಂಟ್ನ ರೆಡಿ ಮಾಡಿಕೊಂಡು ಅವರಿಗೆ ಕೊಡಬೇಕಾಗುತ್ತೆ. ಸೊ ಆ ರೀತಿ ಸ್ವಲ್ಪ ಟಫ್ ಆಗುತ್ತೆ, ಯಾರಿಗೂ ಗೊತ್ತಿಲ್ಲ ಜಾಬು. ಬಟ್ ಇಲ್ಲಿ ನಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂದರೆ ಅಂಥವ್ರಿಗಂತೂ ತುಂಬ ಸರಳವಾದಂಥ ಜಾಬ್ ಇದು. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಮ್ಯಾನೇಜ್ ಕ್ವಾಲಿಟಿ ಆಫ್ ಕಂಟೆಂಟ್. ಮೇನ್ ಅಂತಂದರೆ ನೀವೇನು ಬರೀತೀರಿ ನೋಡಿ, ಅದರಲ್ಲಿ ಶಬ್ದಗಳಾಯಿತು ಮತ್ತು ಪ್ಯಾರಾಗ್ರಾಫ್ ಆಯಿತು ತುಂಬ ಚೆನ್ನಾಗಿರಬೇಕು, ಪ್ರೊಫೆಷ್ನಲ್ ಆಗಿರಬೇಕು. ಆ್ಯಂಡ್ ನಾಲೆಜ್ ಕೂಡ ಇರಬೇಕು ಅದರಲ್ಲಿ. ಸೊ ಅದನ್ನು ಓದಿದವರಿಗೆ ಸ್ವಲ್ಪ ನಾಲೆಜ್ ಸಿಗ್ತಿರಬೇಕು. ಆ ರೀತಿ ಮೇನ್ ನೀವು ಬರೆಯೋ ಹಾಗಿರುತ್ತೆ, ಆ ರೀತಿಯೇ ಕೆಲಸ ಮಾಡಬೇಕು. ರಿವ್ಯೂ ಆ್ಯಂಡ್ ಎಡಿಟ್ ರಿಟರ್ನ್ ಆರ್ಟಿಕಲ್ಸ್ ಫಾರ್ ಗ್ರಾಮರ್. ಓಕೆ, ಮೇನ್ ಅಂತಂದರೆ ಗ್ರಾಮರ್ ಆಯಿತು, ಕಾಂಪ್ರಿಹೆನ್ಸಿವ್ ಆಯಿತು, ಈ ರೀತಿ ಎಲ್ಲ ಡೀಟೇಲ್ ಆಗಿ ನೀವೇನು ಮಾಡ್ತೀರಾ, ಎಲ್ಲ ಸ್ವಲ್ಪ ಲಕ್ಷ್ಯ ಕೊಟ್ಟು ಆ ರೀತಿ ಒಂದು ಯಾವುದೇ ರೀತಿ ಗ್ರಾಮರ್ ಕೂಡ ಮಿಸ್ಟೇಕ್ ಆಗಬಾರ್ದು ನೋಡಿಕೊಂಡು ನೀವು ಬರೀಬೇಕು. ಆ್ಯಂಡ್ ಈ ರಿಕ್ವೈರ್ಮೆಂಟ್ ಬಗ್ಗೆ ಹೇಳೋದಾದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಇಲ್ಲಿ ಆಲ್ರೆಡಿ ಅವ್ರು ಹೇಳಿದ್ದಾರೆ. ವೊಕ್ಯಾಬ್ಯುಲರಿ ಚೆನ್ನಾಗಿರಬೇಕು, ಮತ್ತು ರೀಡಿಂಗು ಮತ್ತು ಮೇನ್ ಅಂತಂದರೆ ಕಾಂಪ್ರಿಹೆನ್ಸಿವ್ ಸ್ಕಿಲ್ಸು ತುಂಬ ಚೆನ್ನಾಗಿರಬೇಕು. ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಕನ್ನಡದಲ್ಲಿ ನಮಗೆ ಬರುತ್ತೆ, ಕನ್ನಡ ಅಪ್ಲೈ ಮಾಡ್ಬೋದು. ಅಂದರೆ ಕನ್ನಡಕ್ಕೆ ಇಲ್ಲಿ ಕ್ಲಿಯರ್ಲಿ ಅವ್ರು ಹೇಳಿದ್ದಾರೆ, ಕನ್ನಡಕ್ಕೆ ಅಪ್ಲೈ ಮಾಡಿಸ್ತಾ ಇಲ್ಲ, ಇಂಗ್ಲೀಷ್ ಅಂತ ಹೇಳಿದರೆ. ಕನ್ನಡ ಇದ್ದರೆ ಕನ್ನಡ ಹೇಳ್ತೀನಿ ನಾನು ನಿಮಗೆ. ಇವಾಗ ಸದ್ಯಕ್ಕೆ ಇಂಗ್ಲೀಷ್ ಇದೆ. ಸೊ ಯಾರಾದರೂ ಇದ್ದರೆ ನೀವು ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಬಿಲಿಟಿ ಟು ಮೇನ್ ಅಂತಂದರೆ ಮಾಡಿಫೈ ಆರ್ಟಿಕಲ್ಸ್ ಆ್ಯಂಡ್ ರೈಟ್ ಅಪ್ಸ್ ಆಯಿತು, ಕ್ಲಿಯರ್ ಮೇನ್ ಅಂತಂದರೆ ಏನು ಕಾಪಿ ರೈಟ್ ಆಯಿತು, ಓಕೆ, ಪ್ರೂಫ್ ರೀಡಿಂಗ್ ಸ್ಕಿಲ್ಸ್ ಆಯಿತು ಇರಬೇಕಂತ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮ್ಮದು ನೀಡ್ ಟು ಪ್ರೊಡ್ಯೂಸ್ 2600 ಪ್ಲಸ್ ವರ್ಡ್ಸ್ ಈಚ್ ಡೇ. ಪ್ರತಿದಿನ ನೀವು ಎಷ್ಟು ಶಬ್ದಗಳನ್ನ ಬರೀಬೇಕಂತ ಇಲ್ಲಿ ಬರೆದಿದ್ದಾರೆ ಅವರು. 2600ಕ್ಕಿಂತ ಹೆಚ್ಚಿನ ಶಬ್ದಗಳನ್ನು ಬರೆದ್ಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಆರ್ಟಿಕಲ್ಸ್ಗಳನ್ನ ರೈಟಿಂಗ್ ಜಾಬನ್ನು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ.
ಓಕೆ. ಆ್ಯಂಡ್ ಅದನ್ನು ಕೂಡ ಮೇನ್ ಅಂತಂದರೆ ಎಕ್ಸಲೆಂಟ್ ರೈಟಿಂಗ್ ಎಡಿಟಿಂಗ್ ಸ್ಕಿಲ್ ಇರಬೇಕು, ಇಂಗ್ಲೀಷಲ್ಲಿ ಇರಬೇಕಂತ ಹೇಳಿದ್ದಾರೆ. ವಿದೌಟ್ ಗ್ರಾಮರ್ ಮಿಸ್ಟೇಕು ಮತ್ತು ಇಂಗ್ಲೀಷ್ ತುಂಬ ಚೆನ್ನಾಗಿ ಬರೆಯೋಕ್ಕೆ ಓದೋಕ್ಕೆ ಬರುತ್ತೆ ಅಂದರೆ ಸೊ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಗ್ರಾಜ್ಯುಯೇಷನ್ ಏನಾದರೂ ನೀವು ಇಂಗ್ಲೀಷಲ್ಲಿ ಜರ್ನಲಿಸಮಲ್ಲಿ ಏನಾದರೂ ಮಾಡಿದರೆ ಅಂಥವ್ರಿಗಂತೂ ಮೊದಲು ತೊಗೋತಾರೆ. ಸೊ ಯಾರಾದರೂ ಅಂಥವ್ರು ಗೊತ್ತಿದ್ದರೆ ನಿಮ್ಮ ಫ್ರೆಂಡ್ಸ್ ಇದ್ದರೂ ಕೂಡ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಓಕೆ. ಸೊ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೋಡ್ಕೊಂಡು ನೀವು ಅಪ್ಲೈ ಮಾಡಿ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಅಪ್ಲೈ ನಾವು ಅಂತ ಜಸ್ಟ್ ನಾವು ಇದಕ್ಕೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಓಕೆ. ಸೊ ನೋಡ್ತಾ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಒಂದು ಕವರ್ ಲೆಟ್ರು ಬರೀಬೇಕಾಗುತ್ತೆ. ಇದ್ರದ್ದು ಕವರ್ ಲೆಟ್ರನ್ನ ನಾನು ನಿಮಗೆ ಬೇಕಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಅಲ್ಲಿಂದ ತೊಗೋಬೋದು. ಇನ್ನೊಂದು ಇಲ್ಲಿಂದು ಸಿ ವಿ ಅಟ್ಯಾಚ್ ಮಾಡೋದಿರುತ್ತೆ. ಸಿ ವಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಸಿ ವಿ ಹೇಗಿರಬೇಕಂದ್ರೆ ಮೇನ್ ನಾನು ಇಲ್ಲಿ ಫ್ರೆಷರ್ಗೆ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮೇನ್ ಇಲ್ಲೊಂದು ರಿಸ್ಯೂಮ್ ಹಾಗೆಯೇ ರ್ಯಾಂಡಮ್ಲಿ ರೆಡಿ ಮಾಡಿದ್ದೀನಿ. ನೀವು ಸ್ವಲ್ಪ ಇದನ್ನು ಎಡಿಟ್ ಮಾಡಿಕೊಂಡು ನೀವು ಈ ಒಂದು ರಿಸ್ಯೂಮ್ನ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಡೀಟೇಲ್ಸ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಫಸ್ಟಿಗೆ ನೀವು ಇಲ್ಲಿ ಈ ರೀತಿಯೇ ಬರೀಬೇಕು, ಕಂಟೆಂಟ್ ರೈಟರ್ ರಿಸ್ಯೂಮ್ ಅಂತಲೇ ಬರೀಬೇಕಾಗುತ್ತೆ. ಇದು ಯಾವ ಪ್ರೊಫೈಲೇ ನಾವು ಅಪ್ಲೈ ಮಾಡ್ತಾ ಇರ್ತೀವಿ ನೋಡಿ, ಆ ಪ್ರೊಫೈಲ್ಗೋಸ್ಕರ ನಾವು ಇಲ್ಲಿ ಹೈಲೈಟ್ ಮಾಡ್ತೀವಿ. ಅದಕ್ಕೆ ಅಪ್ಡೇಟ್ ರಿಸ್ಯೂಮ್ ಅಂತೂ ಕೂಡ ಹೇಳ್ತೀವಿ. ಆ್ಯಂಡ್ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಬೇಕು, ಮತ್ತು ಮೊಬೈಲ್ ನಂಬರ್ ಹಾಕಬೇಕು, ಇಮೇಲ್ ಅಡ್ರೆಸ್ ಹಾಕಬೇಕು, ಮತ್ತು ನಿಮ್ಮದು ಲಿಂಕ್ಡ್ಇನ್ ಎಲ್ಲಾದರೂ ಪ್ರೊಫೈಲ್ ಇದ್ದರೆ ಹಾಕಿ, ಅದರ್ವೈಸ್ ಇಲ್ಲ ಅಂದರೆ ಇದನ್ನು ನೀವೇನು ಮಾಡ್ಬೋದು, ತೆಗೆದು ಹಾಕಿ. ಓಕೆ. ನಂತರ ಒಂದು ಪ್ರೊಫೆಷ್ನಲ್ ಸಮ್ಮರಿ ಬರೀಬೇಕಾಗುತ್ತೆ. ಓಕೆ. ಸೊ ಪ್ರೊಫೆಷ್ನಲ್ ಸಮ್ಮರಿಯಲ್ಲಿ ಏನು ಬರೀಬೇಕು ಅನ್ನೋದನ್ನು ನಾನು ಇಲ್ಲಿ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮೇನ್ ಅಂದರೆ ನಾವು ಇದನ್ನು ಹೈಲೈಟ್ ಮಾಡಿದ್ದೀವಿ, ಇಂಗ್ಲೀಷ್ ರೈಟಿಂಗ್ ರಿಲೇಟೆಡೇ ಹೈಲೈಟ್ ಮಾಡಿರುವಂಥದ್ದು. ಸೊ ಹೀಗಾಗಿ ಕನ್ಫ್ಯೂಸ್ ಆಗಬೇಡಿ. ಇದೇನು ನಾನು ಪ್ಯಾರಾಗ್ರಾಫ್ ಬರೆದಿದ್ದೀನಿ ಅಕಾರ್ಡಿಂಗ್ ಟು ಈ ಪ್ರೊಫೈಲ್ಗೆ ನಾವು ಅಪ್ಲೈ ಮಾಡ್ತಾ ಇದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬರೀಬೇಕು ಅನ್ನೋದನ್ನೇ ನಾನಿಲ್ಲಿ ಹೈಲೈಟ್ ಮಾಡಿ ಬರೆದಿರುವಂಥದ್ದು. ನಂತರ ಕೀ ಸ್ಕಿಲ್ಸ್ ಬರೀಬೇಕಾಗುತ್ತೆ ಕೆಳಗಡೆ. ಓಕೆ. SEO ಕಂಟೆಂಟ್ ರೈಟಿಂಗು, ಬ್ಲಾಗ್ ಆ್ಯಂಡ್ ಆರ್ಟಿಕಲ್ ರೈಟಿಂಗು, ಕೀವರ್ಡ್ಸ್ ರಿಸರ್ಚು, ಇದು ನೀವು ಕೀವರ್ಡ್ಸ್ಗಳನ್ನ ಬರೀಬೇಕು. ಹೇಗಿರುತ್ತೆ ಅಂದರೆ ರಿಸ್ಯೂಮ್ಗಳನ್ನ ಫಿಲ್ಟರ್ ಆಗ್ತಾ ಇರ್ತಾರೆ ಆಫೀಸರ್, ಯಾಕಂದರೆ ಲಕ್ಷಗಟ್ಟಲೆ ರಿಸ್ಯೂಮ್ ಬಂದಾಗ ಸೊ ಯಾವ ರೀತಿ ರಿಸ್ಯೂಮ್ಗಳನ್ನ ನಾವು ಇಲ್ಲಿ ಒಂದು ಇದು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕಂದಾಗ ಸೊ ಆ ರೀತಿ ಬಂದಾಗ ಏನು ಮಾಡ್ತಾರೆ, ಆಟೋಮೆಟಿಕ್ಲಿ ಅವರು ಫಿಲ್ಟರ್ಸ್ಗಳನ್ನ ಹಾಕ್ತಾರೆ. ಹೀಗಾಗಿ ಕೀವರ್ಡ್ಸ್ಗಳನ್ನ ನೀವು ಹಾಕಿದರೆ ದ್ಯಾಟ್ ಈಸ್ ಗುಡ್. ಓಕೆ. ಸೊ ಆನ್ ಪೇಜ್ SEO, ಓಕೆ, ವೆಬ್ ಕಂಟೆಂಟ್ ರೈಟಿಂಗು, ಎಡಿಟ್ ಪ್ರೂಫ್ ರೀಡಿಂಗ್ ಆಯಿತು, ಗೂಗಲ್ಸ್ ಡಾಕ್ಸ್ ಆ್ಯಂಡ್ MS ವರ್ಡು, ಗ್ರಾಮರ್ಲಿ ಆ್ಯಂಡ್ AI ಟೂಲ್ಸು, ಟೈಮ್ ಮ್ಯಾನೇಜ್ಮೆಂಟು, ರಿಸರ್ಚ್ ಸ್ಕಿಲ್ಲು. ಓಕೆ. ನಂತರ ವರ್ಕ್ ಎಕ್ಸ್ಪೀರಿಯೆನ್ಸು, ನಿಮ್ಮದು ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಹಾಕಿ, ಅಥವಾ ನೀವು ಏನಾದರೂ ಫ್ರೀಲಾನ್ಸ್ ವರ್ಕ್ ಮಾಡ್ತಾಯಿದ್ರೆ ಅದನ್ನ ಹಾಕ್ಬೋದು, ಅಥವಾ ಇಂಟರ್ನ್ಶಿಪ್ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಕೂಡ ಹಾಕ್ಬೋದು. ಫ್ರೀಲಾನ್ಸ್ ಕಂಟೆಂಟ್ ರೈಟರ್ ಅಂತ ಹಾಕಿ ಕಂಪ್ಲೀಟು, ಮತ್ತು ರಿಮೋಟು, ಡ್ಯೂರೇಷನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡಿ. ಆಲ್ರೆಡಿ ಏನಾದರೂ ನೀವು ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಾಯಿದ್ರೆ, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡಿ. ಮತ್ತು ಇಂಟರ್ನ್ಶಿಪ್ ಏನಾದರೂ ಮಾಡ್ತಾಯಿದ್ರೆ ಅವರಿಗೆ ಸಪ್ರೇಟ್ ಇಲ್ಲಿ ನಾನು ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ. ಸೊ ಇದನ್ನೇ ಯಾವ್ದು ಆ್ಯಸ್ ಇಟ್ ಈಸ್ ಏನಿದೆ ನೋಡಿಕೊಂಡು ಸ್ವಲ್ಪ ಇದರಲ್ಲಿ ಏನಾದರೂ ನೀವು ಚೇಂಜಸ್ ಮಾಡೋದಿದ್ರೆ ಮಾಡಿಬಿಟ್ಟು ಹಾಕಿ. ಇಲ್ಲಪ್ಪ ನಮ್ಮದು ಎಜುಕೇಷನ್ ಮಾತ್ರ ಮಾಡಿದ್ದೀವಿ ಅಂತಂದರೆ ಲೈಕ್ ಬ್ಯಾಚುಲರ್ ಡಿಗ್ರಿ ಏನಾದರೂ ಓದಿದ್ದೀರಾ ಅಥವಾ PUC ಓದಿದ್ದೀರಾ, ಇಲ್ಲಿ ಪರ್ಟಿಕ್ಯುಲರಾಗಿ ನಿಮಗೆ ಇದನ್ನೇ ಆಗಿರ್ಬೇಕಂತ ಹೇಳಿಲ್ಲ. ಬಟ್ ಅದರ ಪ್ರೊಫೆಷ್ನಲ್ ಏನು ಹೇಳಿರುವಂಥದ್ದು ನಿಮ್ಮದು ಇಂಗ್ಲೀಷಲ್ಲಿ ಗ್ರ್ಯಾಜುಯೇಷನ್ ಆಗಿದೆ ಅಂದರೆ ಲಿಟ್ರೇಚರ್ ಅಂತ ಹೇಳ್ತೀವಿ. ಯಾವ ರೀತಿ ಕನ್ನಡ ಲಿಟ್ರೇಚರ್ ಅಂತ ತೊಗೋತೀವಿ ಅದೇ ರೀತಿಯೇ ಇಂಗ್ಲೀಷ್ ಲಿಟ್ರೇಚರ್ ಏನಾದರೂ ಆಗಿದ್ದರೆ ಸೊ ಅವ್ರು ಅಪ್ಲೈ ಮಾಡ್ಬೋದು ಅಂತ ಹೇಳಿರುವಂಥದ್ದು. ಸೊ ಮಿನಿಮಮ್ ಡಿಗ್ರಿ ಆದರೂ ಆಗಿರಬೇಕು ಇದಕ್ಕೆ. ಆ್ಯಂಡ್ ನಿಮ್ಮದು ಯೂನಿವರ್ಸಿಟಿ ಮತ್ತು ಕಾಲೇಜ್ ನೇಮ್ ಹಾಕಬೇಕು, ಇಯರ್ ಆಫ್ ಪಾಸಿಂಗು, ಮತ್ತು ಟೂಲ್ಸ್ ಕೂಡ ಹಾಕಿ, ಟೆಕ್ನಾಲಜಿ, ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡು ನಾನು ಇಲ್ಲಿ ನಿಮ್ಗೆ ಐಡಿಯಾ ಕೊಟ್ಟಿದ್ದೀನಿ. ಗೂಗಲ್ ಡಾಕ್ಸು, MS ವರ್ಡು, ಗ್ರಾಮರ್ಲಿ ಆ್ಯಂಡ್ ಸಫರ್. ಓಕೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ಗಳಿದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಲ್ಯಾಂಗ್ವೇಜ್ ಬಗ್ಗೆ ಹೇಳೋದಾದರೆ ಇಂಗ್ಲೀಷು, ಹಿಂದಿ ಮತ್ತು ಕನ್ನಡ ಅಂತ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ ಇದನ್ನು ನಾನೊಂದು ಡಿಕ್ಲರೇಷನ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಡಿಕ್ಲರೇಷನ್ ಕೊಟ್ಟು ನಂತರ ಡೇಟು, ಪ್ಲೇಸು ಮತ್ತು ಸಿಗ್ನೇಚರ್ ಹಾಕಿಬಿಟ್ಟು ನೀವು ಇದನ್ನು ಸಬ್ಮಿಟ್ ಮಾಡಬೇಕು. ಈ ರೀತಿ ಇರುತ್ತೆ. ಈ ರೀತಿಯೇ ನೀವು ಅಪ್ಡೇಟ್ ಇರುವಂಥ ರಿಸ್ಯೂಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಮೇನ್ ಅಂತಂದರೆ. ಓಕೆ. ಮತ್ತು ಇದಲ್ಲೂ ಕೂಡ ಮತ್ತೇನಾದರೂ ನಿಮ್ಮದು ಇದ್ದರೆ ಮತ್ತು ಅದರ್ಸ್ ಏನಾದ್ರು ಡೀಟೇಲ್ಸ್ ಇದ್ದರೆ ಆ್ಯಡ್ ಮಾಡಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕವರ್ ಪೇಜ್ ಹೇಗೆ ನಾವು ಮಾಡಬೇಕು, ಕವರ್ ಪೇಜನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ನಾನು ನಿಮಗೆ ನೀಡ್ತೀನಿ. ಓಕೆ. ಸೊ ಇದು ಇವತ್ತೊಂದು ಮಾಹಿತಿ. ಆ್ಯಂಡ್ ನಾನು ಕೊಟ್ಟಿರುವಂಥದ್ದು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಯಾರಾದರೂ ಇದ್ದೀವಿ ನಾವು ಅಪ್ಲೈ ಮಾಡ್ತೀವಿ ಅಂತ ಅನ್ನೋರಿದ್ದರೆ ಸೊ ನೀವು ಈ ಜಾಬ್ಗೆ ಅಪ್ಲೈನ ಮಾಡಿ. ಓಕೆ. ಸೊ ಮತ್ತು ಸಂಪುಟಕ್ಕೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಮುಂದಿನ ಚಾನಲಲ್ಲಿ ಮತ್ತೆ ನಾನು ಸಿಗ್ತೀನಿ. ಓಕೆ. ನಮಸ್ಕಾರ.